ಇನ್ನು ಮತದಾನ ಪ್ರಕ್ರಿಯೆ ರಂಗೇರ್ತಾ ಇದೆ. ಬಾಗಲಕೋಟೆ ಕ್ಷೇತ್ರದ 322 ಮತಗಟ್ಟೆಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಮತದಾರರು ಬೆಳಗ್ಗಿನಲ್ಲೇ ಸರತಿ ಸಾಲಲ್ಲಿ ನಿಂತು ಮತದಾನ ಮಾಡ್ತಾ ಇದ್ದಾರೆ. ಈ ಕಡೆ ಭಾಗದಲ್ಲಿ ವಿಪರೀತ ಬಿಸಿಲು, ಹೀಗಾಗಿನೇ ಬೆಳಗ್ಗೆ ಏನು ಒಂದು 11 ಗಂಟೆ ಒಳಗಡೆಗೆ ಏನು ಮತದಾನ ಆಗುತ್ತೆ, ಸೊ ಅದರ ಪ್ರಮಾಣ ಜಾಸ್ತಿ ಆಗಬೇಕು. ಸಂಜೆ ಮೇಲೆ ಮತ್ತೆ ಜಾಸ್ತಿ ಟೈಮ್ ಇರಲ್ಲ. ಇನ್ನು ತಿಮ್ಮಾಪುರ ಗ್ರಾಮದಲ್ಲಿ ಉಮೇಶ್ ಮೇಟಿ ಹಕ್ಕು ಚಲಾಯಿಸಿದರು. ಬನ್ನಿ, ಹಕ್ಕು ಚಲಾಯಿಸಿದ ನಂತರ ಉಮೇಶ್ ಮೇಟಿ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಅಪಾರ ಬೆಂಬಲಿಗರಿಂದ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ ಉಮೇಶ್ ಮೇಟಿ ಅವರೊಂದಿಗೆ ನಾವು ಮಾತಾಡೋಣ. ಮತ ಚಲಾವಣೆ ಮಾಡಿದ್ರಿ, ಏನು ಅನ್ಸುತ್ತೆ? ಚಲಾವಣೆ ಮಾಡಿದೆ, ಚೆನ್ನಾಗಿದ್ದಾರೆ. ಈಗ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಬೂತಲ್ಲಿ 71 ಆಗಿದೆ. ಇವಾಗ ಇಡೀ ಕ್ಷೇತ್ರದಲ್ಲಿ ಏನು ಜನ ನಿಮಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ? ರೂರಲ್ಲು ಮತ್ತು ಸಿಟಿಯಲ್ಲಿ ಒಳ್ಳೆ ಪ್ರತಿಕ್ರಿಯೆ ಐತಿ, ಒಳ್ಳೆ ಬೆಂಬಲ ಇದೆ. ನಿಮಗೆ ಜನರು ಯಾಕೆ ಮತ ಹಾಕಬೇಕು? ನಮ್ಮ ತಂದೆ ಮಾಡಿದ ಕೆಲಸ, ಸರ್ಕಾರದ ಕೆಲಸಗಳು ಎಲ್ಲ, ಪಂಚ ಗ್ಯಾರಂಟಿ ಯೋಜನೆ, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಎಲ್ಲ ಕೆಲಸಗಳಿದೆ. ಪೂರ್ಣ ಸರ್ಕಾರ ಇದೆ, ಪೂರ್ಣಗೊಳಿಸ್ಬೇಕಂತ ಜನ ಮತ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಮಾತ್ರ ಅಂದ್ಕೊಂಡಿದೆ, ಜನಪರ ಕೆಲಸ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಬಿಜೆಪಿಯವರು ಏನು ಚುನಾವಣಾ ಪ್ರಚಾರ ಉದ್ದಕ್ಕೂ ಏನು ಪ್ರಚಾರ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು. ಇದಕ್ಕೇನು ಹೇಳ್ತೀರಿ? ಅದನ್ನು ಮತದಾರನ ಕೇಳಿ, ಯಾವ ಊರಾಗ ಎಷ್ಟೆಷ್ಟು ಕೆಲಸ ಆಗ್ಯಾವು, ನಮ್ಮ ತಂದೆ ಎಷ್ಟು ಕೋಟಿ ದುಡ್ಡು ತಂದಿದ್ದಾರೆ, ಯಾವ ಕೆಲಸ ಅರ್ಧಕ್ಕೆ ನಿಂತಾವು, ಇಲ್ಲೇ ನೋಡಿದ್ರೆ ಇದೇ ಗುಡಿ ನಿಂತೈತಿ. ಎಲ್ಲ ಕಡೆ ನಾವು ಮಾಡಿದ್ದೆ ಜಾಸ್ತಿ. ಸ್ವತಃ CM ಅವರು 6 ದಿನಗಳ ಕಾಲ ಇಲ್ಲೇ ಟಿಕಾನ್ ಹಿಡಿದ್ರು. ಅದು ಮೇಟಿ ಅವ್ರ ಕುಟುಂಬದ ಮೇಲೆ ಪ್ರೀತಿ ಅನ್ಬೋದು, ಅಥವಾ ಎಲ್ಲಿ ಸೋತ್ ಬಿಡ್ತಾರೆ ಅಭ್ಯರ್ಥಿ ಅಂತ ಭಯ ಇರ್ಬೋದಾ? ನಮ್ಮ ತಂದೆ ಇಲ್ಲದೇನೆ ಚುನಾವಣೆ ಮಾಡೋಕ್ಕಾಗಲ್ಲ ಸರ್. ನಮ್ಮ ತಂದೆ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತಿದ್ದೀವಿ. ನೀವು ಬಂದು ನಿಂತು ನಮ್ಮ ಸಲಹೆ ಮಾಡಿ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಬಂದಿದ್ದಾರೆ. ಆಯ್ಕೆಯಾಗುವ ವಿಶ್ವಾಸ ಇದೆಯಾ ನಿಮಗೆ? 100% ಇದೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಹೊತ್ತು ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಹನ್ನೊಂದು ಜೊತೆ ಅಶೋಕ್ ಕಡಲಿ, TV9 ಬಾಗಲಕೋಟೆ.